ಇಲ್ಲಿವರೆಗೂ ಮೋಸ ಮಾಡಿದೀನಿ, ಸುಳ್ಳು ಹೇಳಿದೀನಿ, ಕೊಲೆನೂ ಮಾಡಿದೀನಿ ನಿಜ. ಆದ್ರೆ ಅದಕ್ಕೆಲ್ಲ ನಾನು ಇವಾಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಮಾಡ್ದೆ ಅಂತ ನಾನು ನಿಮಗೆ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಅತ್ತೆನ್ ಕಾಪಾಡೋಣ ಬನ್ನಿ. ರೀ, ನಿಮ್ಮ ಮೊಸ್ಲೆ ಕಣ್ಣೀರ್ನ ನಾವ್ ಯಾವ್ದೇ ಕಾರಣಕ್ಕೂ ನಂಬಲ್ಲ. ನೀವು ನಮ್ಮನ್ನ ಇಲ್ಲಿಂದ ಡೈವರ್ಟ್ ಮಾಡೋ ಟ್ರಿಕ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖ ನಾನಲ್ಲ. ನೋಡಿ, ನಾನು ತುಂಬಾ ಪಾಪದ ಕೆಲಸ ಮಾಡಿದ್ದೀನಿ, ಆದ್ರೆ ನಾನು ಇವಾಗ ಹೇಳ್ತಿರೋದು ನಿಜ. ಪ್ಲೀಸ್ ನನ್ ಮಾತನ್ನ ಒಂದೇ ಒಂದ್ಸಲ ನಂಬಿ. ನಾವು ನಮ್ಮ ಅತ್ತೆನ ಕಾಪಾಡಿದ್ರೆ ಮಾತ್ರ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಬಾವನ್ ಜೀವ ಉಳಿಯೋದು. ಇಲ್ಲ, ನೀವ್ ಏನೇ ಹೇಳಿದ್ರು ನಾನ್ ನಂಬಕ್ ರೆಡಿ ಇಲ್ಲ. ಮೇಡಮ್, ನೀವ್ ಇವ್ರ ಹತ್ರ ಹುಷಾರಾಗಿರಿ. ನಾನು ಒಳಗಡೆ ಹೋಗಿ ಏನಾಯ್ತು ಅಂತ ನೋಡ್ತೀನಿ. ಯಾಕೆ ಮೇಡಮ್? ಇವ್ಳು ಹೇಳ್ತಿರೋದು ಸತ್ಯ ಅನ್ನಿಸ್ತಿದೆ. ಅಲ್ಲ ಮೇಡಮ್, ಇವ್ರು ಏನು ಅಂತ ಗೊತ್ತಿದ್ರು ಇವ್ರ ಮಾತನ್ನೇ ನಂಬ್ತಿದ್ದೀರಲ್ಲ. ಇವಳ ಕಣ್ಣಲ್ಲಿ ಸತ್ಯ ಕಾಣಿಸ್ತಿದೆ. ಪ್ರತಿ ಮಾತು ಮನ್ಸಿಂದ ಬರ್ತಿದೆ ಅಂದ್ಮೇಲೆ ಅವ್ರು ಹೇಳ್ತಿರೋದು ನಿಜಾನೇ ಆಗಿರುತ್ತೆ ಅಲ್ವಾ? ಅದಕ್ಕೆ ಅಲ್ಲಿ ಅಮ್ಮನ್ನ ಸೇಫ್ ಮಾಡಿದ್ರೆ ಇಲ್ಲಿ ಇವ್ರು ಸೇಫ್ ಆಗ್ತಾರೆ. ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ಮ ಅತ್ತೆನ ಕಾಪಾಡ್ಬೇಕು ಬನ್ನಿ. ನಿಮಗೆ ಅವ್ರನ್ನ ಕಟ್ಟಾಕಿರೋ ಜಾಗ ಗೊತ್ತಾ? ನನಗೆ ಗೊತ್ತು, ಬನ್ನಿ ಬನ್ನಿ ತೋರಿಸ್ತೀನಿ. ರಾಮಾಚಾರಿ, ನನಗೇನಾದ್ರೂ ಪರವಾಗಿಲ್ಲ, ಅವ್ರು ನಮ್ಮ ಹತ್ರ ಬಿಡ್ಬೇಡ. ನೋಡಿ, ನೀವು ಹೇಳ್ದಾಗೆ ನಿಮ್ ಮಗನ ಬಿಟ್ಟಿದೀವಿ, ನೀವು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದೀವಿ. ಇವಾಗ ನಮ್ಮ ಅತ್ತೆ ಮನೆ ಮತ್ತೆ ನನ್ ಗಂಡನ ಬಿಟ್ಬಿಡಿ. ಡ್ಯಾಡ್, ಇವರಿಬ್ರು ನನಗೆ ನರಕ ತೋರಿಸಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಯಾಕೆ ಡ್ಯಾಡ್? ಬೇಕೋ ಬೇಟ, ಹೊರಗಿನವ್ರು ಕೊಡೋ ಏಟ್ಗಿಂತ ನಮ್ಮವ್ರು ಕೊಡೋ ಏಟು ತುಂಬಾ ನೋವು ಕೊಡುತ್ತೆ. ನೀನ್ ಅವನ್ ಹೊಡೆದ್ರೆ ಬರೀ ಅವನ್ ಬಾಡಿಗೆ ಮಾತ್ರ ನೋವಾಗತ್ತೆ. ಅದೇ ಅವನ್ ಹೆಂಡತಿ ಚಾರು ಹೊಡೆದ್ರೆ ಇಬ್ರು ಮನ್ಸಿಗೂ ತುಂಬಾ ತುಂಬಾ ನೋವಾಗತ್ತೆ. ವಾಟ್ ಯು ಸೇ? You're right, Mr. Navdeep. ಇವನಿಗೆ ನಾವು ಶಿಕ್ಷೆ ಕೊಡೋದಕ್ಕಿಂತ ಅವನ್ ಹೆಂಡತಿಯಿಂದನೇ ಶಿಕ್ಷೆ ಕೊಡ್ಸೋಣ. ನನ್ ಕೈಲಾಗಲ್ಲ. ನನ್ ರಾಮಾಚಾರಿಗೆ ನಾನು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀನಿಲ್ಲಿ ಗಂಡನಿಗೆ ಹೊಡೆದಿಲ್ಲ ಅಂದ್ರೆ ಅಲ್ಲಿ ನಮ್ ಜನ ನಿಮ್ಮ ಅತ್ತೆಗೆ ಹೊಡಿತಾರೆ. ಈಗ ನೀನ್ ಡಿಸೈಡ್ ಮಾಡು, ನೀನ್ ನಿನ್ ಗಂಡನ್ ಹೊಡಿತೀಯೋ ಇಲ್ಲ ನಮ್ ಜನ ನಿನ್ನ ಅತ್ತೆ ಹೊಡಿಲೋ. ಚಾರು ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಾವಟಿ ತಗೊಳ್ಳಿ, ಹೊಡೀರಿ ನನ್ಗೆ. ಮೇಡಮ್, ಅಮ್ಮಂಗ ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಮೇಡಮ್. ಚಾರು, ನನ್ಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ರಾಮಾಚಾರಿ ಹೊಡಿಬೇಡ, ಹೊಡಿಬೇಡ. ವಾಟ್ ಅ ಸೀನ್ ಮನೇತಾಜಿ. ಈಗ ನಿಮ್ ಮಗಳು ಅವಳ ಗಂಡನ್ಗೆ ಹೊಡಿತಾಳ ಇಲ್ಲ ಅತ್ತೆಗೆ ಹೊಡಿಸ್ತಾಳ? ಚಾರು ಮೇಡಮ್, ಯೋಚನೆ ಮಾಡ್ಬೇಡಿ, ತಗೊಂಡ್ ಹೊಡೀರಿ. ನನ್ನಿಂದ ಆಗಲ್ಲ ರಾಮಾಚಾರಿ, ನಿನಗ್ ನಾನು ಹೇಗ್ ಹೊಡಿಲಿ? ರೀ, ಅಮ್ಮಂಗೆ ಏನು ಆಗ್ಬಾರ್ದು ಅಂದ್ರೆ ನೀವು ನನ್ಗೆ ಹೊಡಿಲೇಬೇಕು. ನನ್ಗೇನು ಆಗಲ್ಲ, ತಗೊಳ್ಳಿ ಮೇಡಮ್, ಅನ್ನ ಹೊಡೀರಿ ನನ್ಗೆ. ಹಲೋ, ಹೀಗೆ ಡ್ರಾಮಾ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ ಚಾರು? ಬೇಗ ತಗೋ, ಹೊಡಿ. ಈಗ ನಾನು 3 ಕೌಂಟ್ ಮಾಡ್ತೀನಿ. ಅಷ್ಟ್ರಲ್ಲಿ ನೀನ್ ಹೊಡಿಲಿಲ್ಲ ಅಂದ್ರೆ
ಅಲ್ಲಿ ಶುರು ಆಗತ್ತೆ. ಚಾರು ಕೊಡು, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಮಗನ್ಗೋಸ್ಕರ ಹೊಡ್ಸ್ಕೊ. ನನ್ ಮಗನಿಗೆ ಮಾತ್ರ ಹೊಡಿಬೇಡ ಚಾರು, ಹೊಡಿಬೇಡ. ಮೇಡಮ್, ಅಮ್ಮನ್ ಮಾತ್ರ ನೀವು ತಲೆ ಕೆಡ್ಸ್ಕೊಬೇಡಿ ಪ್ಲೀಸ್. ನನ್ ತಗೊಂಡ್ ಹೊಡಿರಿ ಮೇಡಮ್. ನನ್ನಿಂದ ಆಗಲ್ಲ ರಾಮಾಚಾರಿ. ಕೌಂಟ್ ಆನ್ ಬಿಗಿನ್ಸ್. 1 ಚಾರು ಮೇಡಮ್ ಹೊಡಿರಿ, ಹೇಳ್ತಾ ಇದ್ದೀನಿ, ತಗೊಳ್ಳಿ ಅದನ್ನ. 2 ಮೇಡಮ್ ಯೋಚನೆ ಮಾಡ್ಬಿಡಿ ಪ್ಲೀಸ್, ಹೊಡೀರಿ ಮೇಡಮ್. 3 ಚಾರು ಮೇಡಮ್ ತಗೊಬಿಡಿ. ಚಾರು, ನನ್ ಮಗನ್ ಹೊಡಿಬೇಡ, ಹೊಡಿಬೇಡ. ಚಾರು, ನೀನ್ ಇಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಹೊಡಿ, ಕಂಟಿನ್ಯೂ, ಕಮಾನ್. ಮೇಡಮ್ ನಿಲ್ಸ್ಬಿಡಿ, ಹೊಡೀರಿ ಹೊಡೀರಿ ಮೇಡಮ್. ಪ್ಲೀಸ್ ಮೇಡಮ್ ನಿಲ್ಲಿಸ್ಬೇಡಿ, ಹೊಡೀರಿ. ಅದೇನಾದ್ರು ನೆಟ್ವರ್ಕ್ ಇಶ್ಯೂ ಇರ್ಬೇಕು. ಇವ್ಳು ಇಲ್ಲಿ ನಿಲ್ಸಿದ್ರೆ ನೀನ್ ಫೋನ್ ಮಾಡಿ ಅಲ್ಲಿ ಶುರು ಮಾಡಕ್ ಹೇಳು. ಓಕೆ? ಹಾ, ಕಮಾನ್ ಕಮಾನ್, ಯು ಕ್ಯಾನ್ ಡೂ ಇಟ್. ಎಸ್ ಎಸ್. ಏಯ್, ಯಾರ ನೀನು? ಅಲ್ಲ, ಅವಳ ಮಗ ಒದೆ ತಿಂತಿರೋದ್ ನೋಡ್ದೆ ತಾನೆ? ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಅದೇ ಗತಿನೇ. ರೈ, ನಾನು ಅವ್ರ ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರು ನಾನು ಅವ್ರ ಮಗನೇ. ಯಾವ ಮಗ ತಾನೇ ಅವ್ರ ತಾಯಿಗೆ ತೊಂದರೆ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ನನ್ನ ಮಕ್ಕಳ, ನಿಮ್ಗಳಿಗೆಲ್ಲ ಇವತ್ತೊಂದು ಗತಿ ಕಾಣಿಸೆ ನಾನು ಇಲ್ಲಿಂದ ಹೋಗೋದು. ಏಯ್, ಏನೋ ಮಗ ನೋಡ್ತಾ ಇದ್ದೀರಾ? ಈ ನನ್ನ ಮಗನ ಹುಡ್ದು ಬಿಸಾಕೋಣ ಬನ್ರೋ.
ಪಾಪಿ, ಒಬ್ಬ ಮಗನ್ನ ಕೊಂದಿದ್ದಲ್ದೆ ಚಿನ್ನೊಬ್ಬ ಮಗನ್ನ ಕೊಲ್ಲಕ್ ಬಂದಿದ್ಯಾ? ಈ ಪಾಪಿನ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲಿವರೆಗೂ ತಪ್ಪಾಗಿ ತಿಳ್ಕೊಂಡು ಮಾಡ್ಬಾರ್ದು ತಪ್ಪನೆಲ್ಲ ಮಾಡ್ಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಿಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅತ್ತೆ. ಮತ್ತೆ ಈ ತರ ನಾಟಕ ಮಾಡ್ಕೊಂಡು ಯಾರನ್ನ ಬಲಿ ತಗೊಳಕ್ ಬಂದಿದ್ಯಾ? ನಾವು ಬದುಕಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿನಗೆ ನಾವ್ ಏನೇ ಅನ್ಯಾಯ ಮಾಡಿದ್ವಿ? ಅನ್ಯಾಯ ಮಾಡಿರೋದು ನಾನು ಅತ್ತೆ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನ್ಗೆ ನಾನ್ ಮಾಡಿರೋ ತಪ್ಪಿನ ಅರಿವಾಗಿದೆ. ನಾನ್ ಬದಲಾಗಿದ್ದೀನಿ ಅತ್ತೆ. ಹೌದು ಅಮ್ಮ, ರುಕ್ಕು ನಿಜವಾಗ್ಲೂ ಬದ್ಲಾಗಿದ್ದಾಳೆ. ಇವತ್ ನಿಮ್ಮನ್ ಕಾಪಾಡ್ಬೇಕಂತ ನಮ್ಮನ್ ಕರ್ಕೊಂಡ್ ಬಂತೆ ರುಕ್ಕು. ಅದೆಲ್ಲ ಇರ್ಲಿ, ನನ್ ಮಗನಿಗೆ ತುಂಬಾ ಹೊಡಿತಾ ಇದಾರೆ. ದಯವಿಟ್ಟು ಅವನ್ನ ಕಾಪಾಡಿ ಮೊದ್ಲು. ಮತ್ತೆ ಕನೆಕ್ಟ್ ಆಯ್ತು. ಅವಳೆಲ್ಲೋದ್ಲು? ಏ ರುಕ್ಕು, ನೀನ್ ಯಾವಾಗ ಅಲ್ಲಿ ಹೋದೆ? ನೀನ್ ಇಲ್ಲಿದ್ದು ರಾಮಾಚಾರಿನ ಕೊಲ್ಬೇಕು ತಾನೆ? ಅಲ್ಲೇನ್ ಮಾಡ್ತಾ ಇದ್ಯಾ? ಓಹೋ, ಮೊದ್ಲು ನಿಮ್ ಮತ್ತೆ ಪಾಠ ಕಲ್ಸೋದಕ್ ಹೋಗಿದ್ಯಾ? ವೆರಿ ಗುಡ್ ರುಕ್ಕು. ಎಷ್ಟ್ ಹೊತ್ತು ಮಗನಿಗೆ ಹೊಡಿಯೋದು ತಾಯಿ ನೋಡಿದ್ಲು, ಈಗ ತಾಯಿ ಹೊಡೆಸ್ಕೊಳ್ಳೋದ್ನ ಮಗ ನೋಡ್ಲಿ. ಸ್ಟಾರ್ಟ್ ಮಾಡ್ಕೋ. ಏಯ್ ಮಾನ್ಯತಾ, ನಾನ್ ಇಲ್ಲಿಗ್ ಬಂದಿರೋದು ನಮ್ ಅತ್ತೆಗೆ ಹೊಡಿಯೋದು ಕಲ್ವೆ, ಅವ್ರನ್ನ ಸೇವ್ ಮಾಡೋದಿಕ್ಕೆ. ರಾಮಾಚಾರಿ ಬಾವ, ನರಕಾಸುರನ ವಧೆನ ನೀವು ಶುರು ಮಾಡ್ಕೊಳ್ಳಿ. ಇಲ್ಲಿ ಅತ್ತೆ ಸೇಫ್ ಆಗಿದ್ದಾರೆ. ಹೊಡಿ ಮಗನೆ, ಚೆನ್ನಾಗ್ ಹೊಡಿ. ನನ್ನ ಮಗನ್ನ ಕೊಂದವ್ರನ್ನ ಸುಮ್ನೆ ಮಾತ್ರ ಬಿಡ್ಬೇಡ, ಮುಗಿಸ್ಬಿಡಿ ಎಲ್ಲಾರ್ನು. ಏಯ್, ಏನ್ ನೋಡ್ತಾ ಇದ್ದೀರೋ? ಮಾಡೋ. ಹೋಗುವ. ಎದ್ರು ಬನ್ನಿ, ಮೊದಲು ನಾವು ಅಲ್ಲಿಗೆ ಹೋಗೋಣ. ಬನ್ನಿ ಬನ್ನಿ. ನಡಿಯಪ್ಪ, ನಡಿಯಮ್ಮ. ಸ್ವಲ್ಪ ಬೇಗ ಹೋಗಪ್ಪ. ಆ ಪಾಪಿಗಳು ನನ್ ಮಗ ಸೊಸೆಗೆ ಏನ್ ಮಾಡ್ಬಿಡ್ತಾರೋ ಏನೋ ಅಂತ ಭಯ ಆಗ್ತಾ ಇದೆ. ಅಮ್ಮ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅವ್ರಿಗೇನು ಆಗಿರಲ್ಲ. ಅತ್ತೆ, ಸೊಸೆ ಅನ್ನೋ ಹೆಸ್ರಲ್ಲಿ ನಿಮ್ ಮನೆಗ್ ಬಂದು ಮಾಡ್ಬಾರ್ದು ತಪ್ಪುಗಳನ್ನೆಲ್ಲ ಮಾಡ್ಬಿಟ್ಟೆ. ನಿಮ್ ಹತ್ರ ಕ್ಷಮೆ ಕೇಳೋಕ್ಕೂ ನನ್ಗೆ ಅರ್ಹತೆ ಇಲ್ಲ. ರುಕ್ಕು, ಯಾಕೆ
ಯಾಕೆ ಹೀಗೆಲ್ಲ ಮಾಡ್ದೆ? ಅಂತ ದ್ರೋಹ ನಾವ್ ನಿಮ್ಗೆ ಏನೇ ಮಾಡಿದ್ವಿ? ಅತ್ತೆ, ನಾನು ಚಾರು ಮೇಲ್ ದ್ವೇಷ ತೀರ್ಸ್ಕೊಳಕ್ ಹೋಗಿ ನನ್ ಬಂಗಾರದಂತ ಬದುಕಿಗೆ ನಾನೇ ಬೆಂಕಿ ಹಾಕೊಂಡ್ಬಿಟ್ಟೆ. ನೀನ್ ಹೇಳ್ತಾ ಇದೀಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನನ್ ಚಾರು ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ದ್ವೇಷ? ಅತ್ತೆ, ಅದು ಸಾಧ್ಯ ಆದ್ರೆ ಒಂದೇ ಒಂದ್ಸಲ ಈ ಪಾಪಿನ ಕ್ಷಮಿಸ್ಬಿಡ್ರಿ. ನೀನು ಮಾಡಿರೋ ತಪ್ಪು ನಿನ್ಗೆ ಅರಿವಾಗಿದ್ರೆ ಅದಕ್ಕಿಂತ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಇನ್ಮೇಲಾದ್ರೂ ಸ್ವಲ್ಪ ಒಳ್ಳೆಯವಳಾಗಿ ಬದುಕದ್ನ ಕಲ್ತ್ಕೊ. ಸ್ವಲ್ಪ ಬೇಗ ಹೋಗಪ್ಪ. ಅವರಿಬ್ರು ಪರಿಸ್ಥಿತಿ ಏನಾಗಿದೆಯೇನೋ. ದೇವ್ರೆ, ನನ್ ಮಗ ಸೊಸೆನ ನೀನೇ ಕಾಪಾಡ್ಬೇಕು. ರಾಮಾಚಾರಿ ಬಿಡ್ಬೇಡ ಅವ್ರನ್ನ, ಎಲ್ರನ್ನೂ ಹೊಡೆದಾಕು. ಎಲ್ಲ ಕಾರಣ ಆದವಳನ್ನ ನಿನ್ನ ನಾನು ಸುಗ್ದೆ ಬಿಡಲ್ಲ. ರುಕ್ಕು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಇದೇನು ಅಲ್ಲ ಚಾರು. ನನಗಿನ್ನೂ ಆಗ್ಬೇಕು ಚಾರು. ನಿಮ್ಗಳ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ಯೋಗ್ಯತೆ ಇಲ್ಲ. ಯಾವ ತಪ್ಪು ಮಾಡಿಲ್ದಿರೋ ನಿನ್ಮೇಲೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಿನಗ ಅನ್ಯಾಯ ಮಾಡಕ್ ನೋಡಿದ್ಕೆ ಅದೇನೋ ನನಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ ರುಕ್ಕು? ನೋಡು, ಹಾಕಿದ್ದೆಲ್ಲ ಆಗೋಯ್ತು. ಹಳೆದನ್ನೆಲ್ಲ ಮರ್ತು ಇವಾಗಿಂದ ನೀನ್ ಚೆನ್ನಾಗಿರ್ಬೇಕು. ರುಕ್ಕು, ಪೊಲೀಸ್ ಪೊಲೀಸ್ ಭಾಗೋ 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 ಭಾಗೋ. ಹಿಡೀರಿ ಅವ್ರನ್ನ. ಅರೆಸ್ಟ್ ಸರ್. ಮಿಸ್ ಆಗ್ಬಿಟ್ರಲ್ರಿ. ಇಮಿಡಿಯೇಟ್ ಆಗಿ ಪ್ರತಿಯೊಂದು ಸ್ಟೇಷನ್ಗೂ ಈ ಗಾಡಿ ನಂಬರ್ನ ಇನ್ಫಾರ್ಮ್ ಮಾಡಿ. ಇಷ್ಟೆಲ್ಲ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿದ್ಯಾ?